ವಾಸಂತಿ, ಊಟ ಚೆನ್ನಾಗಿತ್ತ? ಊಟ ಮಾಡೋವಾಗ್ಲೆಲ್ಲ ನಮ್ಮತ್ತಿಗೆ ಹುಚ್ಚುಮುಂಡೆ ಇಷ್ಟಿರ್ತಾಳೆ ಅಂತ ಬೈತಾ ಇರ್ತಾಳೆ. ಇವತ್ತು ಯಾರು ನನ್ ಬೈಲೇ ಇಲ್ಲ. ಇಲ್ಲಿ ಯಾರು ನಿನ್ನ ಬೈಯೋದಿಲ್ಲ. ಹಾ ಆನಂದ್, ನಾನು ಹುಚ್ಚಿನ? ಯಾರು ಹೇಳಿದ್ದು? ನೀನಲ್ಲ ಹುಚ್ಚಿ, ನಿಮ್ಮ ಅತ್ತಿಗೆ ಹುಚ್ಚಿ. ಹಾ, ನಮ್ಮಕ್ಕ ಯಾವಾಗ್ಲೂ ಶೇಖರ ಅಂತ ಅಳ್ತಾ ಕೂತಿರ್ತಾಳೆ. ನಮ್ಮತ್ತಿಗೆ ಅವಳ ಹೇ ಸರ್ಕ ಮುಂಡೆ ಪೋಲಿ ಮುಂಡೆ ಅಂತ ಬೈತಾನೇ ಇರ್ತಾಳೆ. ಆನಂದ್ ನಮ್ಮ ಅಕ್ಕನ್ನು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ಲ? ಕರ್ಕೊಂಡ್ ಬರುವಂತೆ. ಇಲ್ಲಿ ಈಗ ಆನು ಕುಡಿ ನೀರು ಕುಡಿ. ಮಲ್ಕೊ. ಹಾ, ಗುಡ್ ಗರ್ಲ್. ನಮ್ಮ ಅತ್ತಿಗೆ ತರ ನೀನು ನನ್ನ ಕೊಡಾಕ್ತಿಯೇನೋ? ವಾಸಂತಿ, ಬಾಯ್ಲಿ ನಿಂತ್ಕೊ. ನೋಡು, ಈ ಬಾಗಿಲಿಗೆ ಎಲ್ಲಾದ್ರೂ ಚಿಲಕ ಬೀಗ ಇದೆಯಾ? ಇದು ಹೀಗೇ ತೆಗ್ದಿರುತ್ತೆ. ನಿನಗೆ ಯಾವಾಗ ಬೇಕೋ ಅವಾಗ ಹೊರಗಡೆ ಹೋಗು, ಒಳಗಡೆ ಬಾ. ಈಗ ಹೇಳು ವಾಸಂತಿ, ಒಳಗಡೆ ಹೋಗಿ ಮಲಕ್ಕೋತೀಯೋ ಇಲ್ಲ ಹೊರಗೆ ಕೂತಿರ್ತೀಯೋ? ವಾಸಂತಿ, ನನಗ್ ಗುಡ್ ನೈಟ್ ಹೇಳಲ್ವಾ? ಹೇಳು. ಗುಡ್ ನೈಟ್. ನಗನಗ್ತಾ ಹೇಳು. ಗುಡ್ ನೈಟ್. ಇವತ್ತು ಯಾರು ನಿಮ್ಮಲ್ಲೊಬ್ರು ಇಲ್ಲಿ ಮಲ್ಕೋಬೇಕು. ಆ ಹುಡುಗಿಗೆ ನಿದ್ದೆ ಬರೋದಕ್ಕೆ ಔಷಧಿ ಕೊಟ್ಟಿದ್ವಿ. ಅಕಸ್ಮಾತ್ ಅವಳೇನಾರು ಎದ್ದು ಈಚೆ ಬಂದ್ರೆ ಹೆದರ್ಸ್ಕೊಡ್ದು ತಕ್ಷಣ ಬಂದು ನಾ ಲೈಬ್ರರಿಲಿ ಇರ್ತೀನಿ ಹೇಳ್ಬೇಕು. ನಮಸ್ಕಾರ. ನಿಮ್ಮ ಹೆಸರೇನು? ಅಯ್ಯೋ ಪಾಪ, ಕಿವುಡು. ನಂಗ್ ಚೆನ್ನಾಗಿ ಕಿವಿ ಕೇಳಿಸುತ್ತಪ್ಪ. ಆನಂದಪ್ಪ, ಏನ್ ಪಂಡು? ನಿಮ್ ಪೇಷಂಟು ರೂಮ್ ಬಿಟ್ಟು ತೋಟದ ಕಡೆ ಹಿಂದ್ಗಡೆಯಿಂದ ಬರ್ತಾ ಇದ್ದಾಳೆ. ಅದಕ್ಕೆ ನೀವ್ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಬರ್ತಿರೋದ್ ಪೇಷಂಟ್ ತಾನೆ, ಪ್ರೇತ ಅಲ್ವಲ್ಲ? ಹೋಗಿ ಬಿಸಿಯಾಗಿ 2 ಕಪ್ ಕಾಫಿ ಮಾಡ್ಕೊಂಡ್ ಬನ್ನಿ. ಹೋಗಿ. ಕಲ್ಲಲ್ಲಿ ಹೊಡೆಯೋದು ತಪ್ಪಲ್ವಾ? ಕಲ್ ಕೆಳಗಡೆ ಹಾಕು. ಗುಡ್ ಗರ್ಲ್. ಲೇ, ಯಾಕ್ರೋ ನಾನ್ ನೆನ್ನೆ ನಿಮ್ಗೆ ಹೇಳಿರ್ಲಿಲ್ಲ ಅವಳು ನಮ್ಮ ಮಗು ತರ ನೋಡ್ಕೊಳ್ಳಿ, ಹೆದರ್ಸ್ಬೇಡಿ ಅಂತ? ಅವಳು ಇನ್ನೊಂದ್ಸಲ ಹೆದರ್ಸಿ ನಿಮ್ಮನ್ನೆಲ್ಲ ಕೆಲ್ಸದಿಂದ ತೆಗೆದಾಕ್ಬಿಡ್ತೀನಿ. ಲಚ್ಚೆ, ಬಾಯ್ಲಿ. ಮಹಾರಾಜ ಕಳ್ತಾರೆ, ಹೋಗ್ಲಿ ಹತ್ರಕ್ಕೆ ಹೋಗ್ಲಿ, ಇನ್ನು ಹತ್ರಕ್ಕೆ ಹೋಗ್ಲಿ. ಹೋಗ್ರ, ನಿಮ್ ಕೆಲ್ಸ ನೋಡ್ರ. ಮಹಾರಾಜರ ಲಚ್ಚಿ ಹತ್ರ ನಾ ಮಾತಾಡ್ಬೇಕಾದಿದೆ. ನೀವೆಲ್ಲ ಹೋಗಿ. ಲಿಂಬ್ಯಾ, ಮಹಾರಾಜರು ಹೆಂಗೆ ಹೇಳ್ತಾರ ಕೇಳು ಅಂತ ನಮ್ ಭಾಷೆ ಆಗಿ ಹೇಳ್ದೆ. ಲಚ್ಚಿ, ಈ ಹುಡುಗಿ ತುಂಬಾ ಒಳ್ಳೆಯವಳು ಅಲ್ಲ? ಇನ್ಮೇಲೆ ನೀನ್ ಯಾರಿಗೂ ಕಲ್ಲಲ್ಲಿ ಹೊಡಿಯಲ್ಲ ಅಲ್ಲ? ಮತ್ತೆ ನಂಗೆ ಈ ತರದ್ ಬೇಕು. ಲಚ್ಚಿ, ನೀ ಭಾನುವಾರ ಸಂಡೂರ್ ಸಂತೆಗೆ ಹೋಗ್ತಿಲ್ಲ, ದುಡ್ಡು ಕೊಡ್ತೀನಿ. ಈ ತರದ್ ಒಂದ್ ಜೊತೆ ತಗೊಂಬಂದು ಇವಳು ಕೊಟ್ಬಿಡು. ಸಂತೆಗೆ ನಾನು ಬರ್ತೀನಿ. ಸಂತೆಗೆ ನಾನು ಬರ್ತೀನಿ.
ಲಚ್ಚಿ, ಆ ಹುಡುಗಿ ಸ್ನಾನ ಮಾಡಿ ತುಂಬಾ ದಿವಸ ಆಯ್ತು. ನೀ ಸ್ವಲ್ಪ ಅವಳಿಗೆ ಸ್ನಾನ ಗಿನ ಮಾಡಿಸಿ ಅವಳ ಬಟ್ಟೆ ಒಗೆದು. ಆ ಹುಚ್ಚಿಗೆ ನಾ ತಾನ ಮಾಡ್ಸದ ಆಗಕ್ಕಿಲ್ಲ ಮಹಾರಾಜ್ರೆ. ಲಚ್ಚಿ, ಮಹಾರಾಜರು ಲಚ್ಚಿ ಹತ್ರನೇ ನಿಂತ್ಕೊಂಡು ಮಾತಾಡ್ತಾವ್ರೆ. ಇನ್ನೇನ್ ಕೈ ಹಿಡ್ಕೊಂಡೇ ಬಿಡ್ತಾರೆ. ಅವ್ರು ಹಿಡಿಗಂಟ ಇವಳು ಯಾಕೆ ನಿಲ್ಬೇಕು? ಇವಳು ಹಿಡ್ಕೋಬಾರ್ದ ಲಪ್ಪಂತ ಲಪ್ಪಂತ ತೆಂಗಿ ತೋಟ ನಮ್ದಾಯ್ತದೆ. ಆ ಹುಡುಗಿಗೆ ನೀ ಸ್ನಾನ ಮಾಡಿಸ್ದಿದ್ರು ಪರವಾಗಿಲ್ಲ, ನಾನೇ ಮಾಡಿಸ್ತೀನಿ. ಯಾಕೆ ಯಾಕೆ ಆ ಬೆಳೆದಿರೋ ಹುಡುಗಿಗೆ ಈ ಗಂಡಸು ಹೇಗೆ ಸ್ನಾನ ಮಾಡಿಸ್ತಾನೆ ಅಂತ? ನಾ ಡಾಕ್ಟರ್, ಅವಳು ಪೇಷಂಟ್, ತಾಯಿ ಪುಟ್ ಮಗುಗೆ ಸ್ನಾನ ಮಾಡಿಸಲ್ಲ, ಹಾಗೆ ಮಾಡಿಸ್ತೀನಿ. ಆದ್ರೆ ನೋಡು, ಇನ್ಮೇಲೆ ನೀನಾಗ್ಲಿ ನಿನ್ನ ಅಣ್ಣಂದ್ರಾಗ್ಲಿ ಈ ಮನೇಲಿ ಯಾರೇ ಆಗ್ಲಿ ಅವಳನ್ನ ಹುಚ್ಚಿ ಅಂತ ಕರಿಯಕ್ ಕೊಡುದು. ಅವಳ ಹೆಸರಿಡದೆ ಕರಿಬೇಕು, ಗೊತ್ತಾದ? ಹೋಗ್ ಹೋಗ್ ಹೋಗ್. ಸ್ನೇಹ ಪ್ರೇಮಗಳು ಅಂತರಾಳದ ಗಾಯಕ್ಕೆ ಔಷಧಿಗಳು. ಆನಂದ್. ಜಗತ್ತಿನ ನೋವುಗಳು ಪರಸ್ಪರ ಪ್ರೇಮದಿಂದ ಮಾತ್ರ ಮಾಯವಾಗಲು ಸಾಧ್ಯ. ಆನಂದ್. ಸ್ನೇಹ ಪ್ರೇಮಗಳು ಅಂತರಾಳದ ಗಾಯಕ್ಕೆ ಔಷಧಿಗಳು. ಆನಂದ್.